ಆಲೂ ಪರೋಟವನ್ನು ಮಸಾಲ ಸ್ಪೈಸಿಯಾಗಿ ಮಾಡೋದಂತೂ ಹೇಗಂತ ನಾನು ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಸಾಲ ಜಾಸ್ತಿ ಯೂಸ್ ಮಾಡಿಕೊಂಡು ನೀವೇನು ಆಲೂಗಡ್ಡೆಗೆ ಒಗ್ಗರಣೆ ಕೊಳ್ಳಾರ ನೀವು ಹೇಗೆ ಮಾಡುವುದಂತಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ. ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ನನಗೆ ಹೇಗೆ ಬಂತಂದು ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಇವಾಗ ನಾನು 3 ಆಲೂಗಡ್ಡೆ ತೊಗೊಳಕತ್ತೀನಿ. ನೀವು ಹಂಗೆ ಕೂಡ ಹಾಕ್ಬೋದು. ನಾನು ಇಲ್ಲಿ ಕಟ್ ಮಾಡಿ ಹಾಕಕತ್ತೀನಿ. ಇವಾಗ ಬೆನೆಸ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ರಿ. ಇವಾಗ ಬೆನ್ಸಾಕ ಇವಾಗ ಕ್ಲೋಸ್ ಮಾಡ್ಕೊಳ್ರಿ. ಇವಾಗ ನಾನು ಹಿಟ್ಟು ನಾದ್ಕೊಳಕ್ಕೆ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಮೈದಾ ತೊಗೊಳಕತ್ತೀನಿ. ನೀವು ಬೇಕಾದ್ರೆ ಮೈದಾನು ಕೂಡ ಅದನ್ನೇ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂಚೂರು 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳಕತ್ತೀನಿ. ಒಂದು ಅರ್ಧ ಸ್ಪೂನು ಉಪ್ಪು, ಸ್ವಲ್ಪ ಎಣ್ಣೆ. ನೀವು ಎಣ್ಣೆ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ರಿ. ಇವಾಗ ಮಿಕ್ಸ್ ಮಾಡ್ಕೊಳ್ರಿ. ಹೋಳ್ಗೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊತ ಬರ್ರಿ. ಇದು ಒಂದು ಸೂಪರ್ ಆದೊಂದು ಸ್ಪೈಸಿ ಮಸಾಲ ಆಲೂಗಡ್ಡೆ ಪರೋಟ ಅಂತಲೇ ಹೇಳ್ಬೋದು. ಇವಾಗ ನಾವು ಈ ಥರ ನೆನೆಸ್ಕೊಂಡ್ರೆ ಸಾಕು ಹಿಟ್ಟು. ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ, ಅಂದರೆ ಅದು ನೆನೆದ್ಬಿಡುತ್ತಾ. ಇವಾಗ ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ನೆನೆಯಕ್ಕೆ ಬಿಡೋಣ. ಒಂದು 10 ನಿಮಿಷ ನೆನೆದ್ರೆ ಸಾಕು. ಪರೋಟ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತಾ. ಅತಿ ಗಟ್ಟಿನೂ ಇರಬಾರ್ದು. ಹೋಳ್ಗೆ ಹಿಟ್ಟಿನಕ್ಕಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕು ಪರೋಟ ಮಾಡೋಕ್ಕೆ. ಇವಾಗ ವಿಸಿಲ್ ಬಂತು, ಆಲೂಗಡ್ಡೆ ಬೆಂದೈತಿ. ಒಂದೇ ವಿಸಿಲ್ ಕೂಗಿಸ್ಕೊಡ್ರಿ. ನೀವು ನಾನು ಕಟ್ ಮಾಡಿ ಹಾಕ್ಕೊಂಡಿನಲ್ಲ, ಹಂಗೆ ಅದಕ್ಕೆ ಒಂದೇ ವಿಸಿಲ್ ಸಾಕು. ಹಂಗೆ ಹಾಕ್ಕೊಂಡ್ರೆ 2 ವಿಸಿಲ್ ಬೇಕಾಗುತ್ತೆ. ಇವಾಗ ನಾನು ತಣ್ಣೀರು ಬಸ್ಕೊಂಡಿನಿ ಒಂದು ಸ್ವಲ್ಪ ಹಾಕ್ಕೊಂಡು. ಇವಾಗ ನಾವು ಸಿಪ್ಪಿ ತಗೊಳ್ಳೋಣ. ಇದು ಸ್ಕೂಲ್ಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಪರೋಟ ಬೇಗ ಮಾಡ್ಕೋಬೋದು. ಪರೋಟ ದೊಡ್ಡವರಿಂದ ಚಿಕ್ಕವ್ರಿಗೆ ತುಂಬ ಇಷ್ಟಪಡುವಂಥ ರೆಸಿಪಿ ಇದು. ಇವಾಗ ನಾವು ಸ್ಮ್ಯಾಶ್ ಮಾಡೋಣ. ಸ್ವಲ್ಪ ಫಸ್ಟ್ಗೆ ಸ್ಮ್ಯಾಶ್ ಮಾಡಿಕೊಂಡು ನಾವು 1 ಸ್ಪೂನಷ್ಟು ಖಾರದ ಪುಡಿ, ಒಂಚೂರು ಅರಿಶಿನ ಪುಡಿ, 1 ಸ್ಪೂನು ಗರಂ ಮಸಾಲ, ಪೆಪ್ಪರ್ ಪುಡಿ. ನಾನು ಪಾನಿಪುರಿ ಮಸಾಲ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತಂತ. ಒಂದು ಅರ್ಧ ಸ್ಪೂನ್ ಉಪ್ಪು. ಇವಾಗ ಸ್ಮ್ಯಾಶ್ ಮಾಡ್ಕೊಳ್ರಿ. ಗಂಟಿಲ್ಲಾರ್ದ ಫುಲ್ಲು ಒಂಚೂರು ಒಂಥರ ಹಿಟ್ಟಿನ ಥರ ಆಗಿರ್ಬೇಕದು. ಅಷ್ಟೊಂದು ಸ್ಮ್ಯಾಶ್ ಮಾಡ್ಕೊಳ್ರಿ. ಸೂಪರಾಗಿ ಒಂಥರ ಹಂಗೆ ತಿನ್ಬೋದು. ಹಂಗೆ ಆ ಥರ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತಾ. ಒಂಚೂರು ಗಂಟಿಲ್ಲಾರ್ದೆ ಅಷ್ಟು ಸ್ಮ್ಯಾಶ್ ಮಾಡ್ಕೊಳ್ರಿ. ಪರೋಟ ಮಾತ್ರ ಸೂಪರಾಗಿ ಬರುತ್ತಾ, ಸಖತ್ ಟೇಸ್ಟಿ ಕೊಡುತ್ತಾ. ಇವಾಗ ಹಿಟ್ಟೆಲ್ಲ ನೆಂದೈತಿ. ಇವಾಗ ನಾವು ನೀವು ಬೇಕಾದರೆ ಲಟ್ಸ ಮಣಿ ಈ ಥರ ಸಿಗುತ್ತೆ, ಆ ಥರ ಅದರಲ್ಲೇ ಮಾಡ್ಬೋದು. ನಾನಿಲ್ಲಿ ರುಚಿಗೋಲ್ಡ್ ಎಣ್ಣೆ ಪಕ್ಕೆಟ್ ಸಿಗುತ್ತಲ್ಲ, ಅದನ್ನೇ ಕಟ್ ಮಾಡಿ ನಾನು ಅದನ್ನೇ ಮಾಡಾಕತ್ತೀನಿ. ಅದರೊಳಗೆ ಸ್ವಲ್ಪ ನಾವು ತಟ್ಬಿಟ್ಟು ಉಂಡೆ ಆಗಿ ಮಾಡಿಟ್ಕೊಂಡು ಅದರೊಳಗೆ ಇಟ್ಟು ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ಅಂಟುತ್ತೆ. ಇವಾಗ ನೋಡಿ ಲಟ್ಸ್ಕೊಳ್ರಿ. ಇವಾಗ ನಿಮಗೆ ದಪ್ಪ ಬೇಕಂದರೆ ದಪ್ಪ ಲಟ್ಸ್ಕೋಬೋದು, ತಳ್ಳಗೆ ಬೇಕಂದರೆ ತಳ್ಳಗೂ ಕೂಡ ಲಟ್ಸ್ಕೋಬೋದು. ನೋಡಿರಿ, ತುಂಬ ಟೇಸ್ಟಿ ಕೊಡುತ್ತಾ, ಸಖತ್ ಆಗಿರುತ್ತಾ.
ನಾವು ಹಸಿಮೆಣ್ಸಿಕಾಯಿ ಯೂಸ್ ಮಾಡೋಕ್ಕಿಂತ ಒಣ ಖಾರದ ಪುಡಿ ಯೂಸ್ ಮಾಡಿಕೊಂಡು ನಾನು ನಿಮಗೆ ಪರೋಟ ಮಾಡಿ ತೋರಿಸ್ಕೊಳ್ತೀನಿ. ಈಗ ಸ್ವಲ್ಪ ಬಟರ್ ಹಾಕಿ, ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಎಣ್ಣೆಕ್ಕಿಂತ ಬಟರ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ನೋಡಿರಿ, ಇವಾಗ ಎರಡು ಕಡೆ ಬೆನ್ಸ್ಕೊಳ್ಳೋಣ. ಬಟರ್ ಹಾಕೋದ್ರಿಂದ ಸಖತ್ ಟೇಸ್ಟಿ ಚೆನ್ನಾಗಿ ಬರುತ್ತಾ, ಭಾಳ ಇಷ್ಟಪಡ್ತಾರೆ. ಮೇಲ್ಗಡೆ ನಾವು ಒಂಚೂರು ಬಟರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತಾ. ಇದು ಸ್ಪ್ರೆಡ್ ಆಗುತ್ತಾ, ಅದ್ರೊಳಗೆ ಬಿಸಿದ್ರೊಳಗೆ ಕರ್ಕೊಂಡ್ಬಿಡ್ತೈತಲ್ಲ, ಇನ್ನೂ ಟೇಸ್ಟಿ ಚೆನ್ನಾಗಿ ಬರುತ್ತಾ. ನಾವು ಅದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಡ್ರಿ. ಅದು ಇವಾಗ ಉಬ್ಬಿ ಬಂತು, ಸ್ವಲ್ಪ ಉಬ್ಬಿ ಸಾಕಷ್ಟೇ. ನೋಡ್ರಿ, ಸೂಪರಾಗಿ ಬಂದೈತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.